ನನ್ನ ಶಕ್ತಿಯ ಬದಲಾಗಿರಬೇಕು. ಶಕ್ತಿಗಿಂತ ಸಗುಣಿಯ ಯುಕ್ತಿ ಉಪಯೋಗಿಸಿ ಕೆಲಸ ಮಾಡಬೇಕು. ಸೇತಾಪತಿ, ನೀನು ಹೋದ ಕೆಲಸವಾದ ಏನಾಯ್ತು? ಗೌಡ್ರ 12 ಜನ ಒಪ್ಪಿಗೆ ಅಂದಾರಿ, ಬಾರಿ ಜನ ಒಪ್ಪಲಿಲ್ಲ ಗೌಡ್ರ. ಆದ್ರ ನಮ್ಗ ಧಿಕ್ಕಾರಕ್ಕೆ ಹೋಗಿದ್ರಿ. ಎಂಬ ಅಪಸ್ವರದ ಮಾತೆ ಸೇತಾಪತಿ, ಅದೇನೆಂದು ಬೇಗ ಹೇಳು. ಈ ಕೆಲಸಕ್ಕೆ ಅಡ್ಡಿಯಾದವನು ಯಾರಾಗಿರಲಿ ಅವನ ತಲೆಯನ್ನು ತಗ್ಗಿಸಿ ಬಿಡ್ತೇನೆ. ತಲೆ ತಲೆ ಅಷ್ಟೇ ಗೌಡ್ರು. ಈ ಮಾನಸಿಕರ ಅಂತರವನ್ನು ಒಂದಷ್ಟೇ ಅಂತರವನ್ನು ಕೊಡದರೆ ಸ್ವತಂತ್ರವಾಗಿ ಆಡದೆ ಬಿಡಲರೆ. ಅವನು ನಾನೊಬ್ಬನೆಯನ್ನು ಹಕ್ಕಿದರ ಹಾರಿಯೋದರೆ ರೆಕ್ಕೆ ಬಲಿತ ಗರುಡನಾಗಿ ಮೇಲಕ್ಕೆ ಹಾರುಕೊಂಡು ಯೋಚಿಸುತ್ತೇನೆ. ನೋಡು ಮಾಂತ್ರಿಕ, ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ನನಗೆ ಆ ನೆಲೆ ಬೇಕು ಒಂದು, ಇನ್ನು ಅವರ ತಲೆ ಬೇಕು ಒಂದು. ಇವೆರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನೀನು ಎಮ್ಮೆಯಲ್ಲಿ ಇದ್ದೇನೆಂದು ಈ ರೈತರ ಭೂಮಿ ಸಿದುಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ಅವರ ಮಂತ್ರಿಗಳಿಗೂ ಸಾಧ್ಯವಿಲ್ಲ. ಈ ಎಷ್ಟೇ ಕುತಂತ್ರದಿಂದ ಹೋರಾಡಿದರು ಈ ರೈತರ ಕೈಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲವೇ? ತುತ್ತು ಅನ್ನಕ್ಕೋಸ್ಕರ ದುಡಿಯುತ್ತಿರುವ ಈ ರೈತರನ್ನು ರಾತ್ರಿ ಊರು ಬಿಡಿಸ್ತಾ ಇದೆಯಲ್ಲ, ಅದು ನಿನಗೆ ಗೊತ್ತಿಲ್ಲವೇ? ಅಲ್ಲೇ ರಾಜಕೀಯರ ಹೇಳಿಗಳೇ ಈ ಕರ್ನಾಟಕ ಜನ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡುವುದಿಲ್ಲ. ಈ ರೈತರು ಈ ದೇಶದ ಬೆನ್ನೆಲು ಬಲಾಡ್ತಾರೆ. ಅಂತ ರೈತರು ಕುಡಿಯೋದಕ್ಕೆ ನೀರಿಲ್ಲ, ನಿಶ್ಚಿತ್ತಾರೆ ನಾನು ಹೋರಾಟ ಮಾಡಿದರು. ಮೊದಲು ಆ ಯೋಜನೆ ಪೂರ್ಣಗೊಳಿಸಿ ಅಂದಾಗ ನಿನಗೆ ಕಾಣಿಸುವ ಅಂತೀನಿ. ಅದನ್ನು ಬಿಟ್ಟು ಆ ಪಕ್ಷರ ಮನೆ ಈ ಪಕ್ಷರ ಹಾಕಿ, ಈ ಪಕ್ಷರ ಮನೆ ಆ ಪಕ್ಷರ ಹಾಕಿ ಈ ರೈತರನ್ನ ಮಲ್ಲ ಮಾಡಕತ್ತಿರಲ್ಲ. ಈ ನಮ್ಮ ರೈತ ಸಿಡಿದು ನಿಂತಿದೆ ಆದ್ರೆ ಹಿಂದೆ ಈ ನಿಮ್ಮ ರಾಜ್ಯಕ್ಕೆ ಹತ್ತಿದ ಹಣದ ಅಂತಸ್ತು ಸುಟ್ಟು ಬೂದಿಯಾಗುತ್ತೆ. ಅದಕ್ಕೆ ಹೆದರುವ ಹೇಳಿದ ನಾವು ರೈತರು. ಆದರೆ ಈ ಭೂಮಿಯಲ್ಲಿ ನಿಮ್ಮನ್ನು ಕೂಡ ಕೊಡುವುದಿಲ್ಲ. ಎಚ್ಚರ, ನನಗೆ ಎಚ್ಚರ. ನನಗೆ ಎಚ್ಚರ ಹೇಳುವ ಹೊಚ್ಚಕುಸೆ ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಎಂಬಂತೆ ಎಲ್ಲ ತಪ್ಪುಗಳನ್ನ ರಾಜಕಾರಣಿಗಳ ಮೇಲೆ ಹಾಕ್ತಿರಲ್ಲ. ನೀವೇನೋ ಸಾಮಾನ್ಯರೆಂದು ಎಲೆಕ್ಷನ್ ಬಂದ್ರೆ ಸಾಕು ಗಂಡ ಕಂಡ ಕೇಳ್ತೀರಾ. ಓಟಿಗೆ 1000-2000 ಹಣ ತಗೋತೀರ ಅಲ್ಲ. ನಿಮಗೆ ಅಡ್ಡಾಡೋದಕ್ಕೆ ಫ್ರೀಯಾಗಿ ಬಸ್ಸು ಬೇಕು, ಮನೆ ಖರ್ಚಿಗೆ 2000 ಹಣನೂ ಕೊಡಬೇಕು. ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ನಾವೇ ರೂಪಿಸಬೇಕಾ? ಏ ಬೀರ, 5 ವರ್ಷ ನಿಮ್ಮ ಸೇವೆಯನ್ನು ಮಾಡಿದ್ದಾಕುತ್ತೆ. ಎಲೆಕ್ಷನ್ ಟೈಮಲ್ಲಿ ಕೋಟಿ ಬಂಡವಾಳ ಹಾಕಿರ್ತೇವಲ್ಲ, ಅದನ್ನೇನ ನೀವು ಬಂದ ಕೊಟ್ಟಿರಾ? ಏ ಬೀರ, ಎಲ್ಲಿ ತನಕ ನೀಯತ್ತಿಂದ ನೀವು ಓಟ್ ಹಾಕೋದಿಲ್ವಾ ಅಲ್ಲಿ ತನಕ ನಮ್ಮನ್ನ ಕೇಳೋ ಅಧಿಕಾರ ನಿಮಗೂ ಇಲ್ಲ. ಇದೆಲ್ಲವನ್ನು ನೀನು ಅರಿತು
ಪಾತಾಳದ ಭೂಮಿಯನ್ನು ನನಗೆ ಕೊಡಲು ಒಪ್ಪಿದರೆ ಸರಿ, ಅದನ್ನು ಬಿಟ್ಟು ಕಂಡಿಗೆ ಸೂರ್ಯ ನಾನೆಂದು ನೀ ಪುಂಡನಂತೆ ಹಾರಾಡಿದ್ರೆ ಹಾರಾಡಿ ಬರುತ್ತಿರುವ ನಿನ್ನ ಎದೆಗೊಟ್ಟು ಕರುನಾಮ ಸ್ಮರಣೆ ಇಲ್ಲದೆ ನಿನ್ನ ಶಮನ ಲೋಕಕ್ಕೆ ಕಳಿಸಬೇಕಾಗಿದ್ದು ನಿನ್ನ ಎಚ್ಚರ. ಬಾಯಿ ಬಿಗಿಯಲ್ಲಿ ಮಾತನಾಡು. ನಾನು ಯಾರು ಹೇಳ್ತವನೆಂದು ಅರಿಯದೆ ಕೋಲಿನ ಹಾಗೆ ಮಾತನಾಡುತ್ತಿರುವೆಲ್ಲ. ಈ ಕುರಿ ಬಂಡಿನ ಟಗರು ಗಿಟ್ಟು ಟಗರು ಹಾಕಿ ನಿನ್ನ ಎದೆಗೆ ಗುದ್ದಿಕೊಳ್ಳುವುದು ನೀ ಎಚ್ಚರ. ಲೇಬಿರಾ ಮೇಸಬಂದ ಮಾತ್ರಕ್ಕೆ ನೀ ಅವನ ಬೆಕ್ಕುಗಳೆಲ್ಲ ಬಲಿಯಾಗೋದಕ್ಕಾಗೋದಲ್ವಾ? ನೆನಂತ ಸುಟ್ಟು ಹುಡುಗು ಪಟ್ಟಂಗಿ ಸಾರಿ ಬಹದ್ದೂರು ನಂಬಬಾರದ ಗಂಟುಗಳಲ್ಲಿ ಕೊಂಡನು ಯಾರೋ ಜೀವಂತವಾಗಿ ಒಳಗಲ್ಲಲೇ ಈ ಸಮಾಜದಲ್ಲಿ ನಿನ್ನಂತಹ ರಾಜವರ ವೀರಾತಿವೀರರೇ ಮಣ್ಣಲ್ಲೇ ಮಣ್ಣಾಗಿ ಹೋಗಿ